ಪೀರಿಯಡ್ಸ್ ಆದ್ರೆ ಪೂಜೆ ಅಟೆಂಡ್ ಮಾಡೋಕ್ಕಾಗಲ್ಲ, ಫಂಕ್ಷನ್ಗಳು ಅಟೆಂಡ್ ಮಾಡೋಕ್ಕಾಗಲ್ಲ, ಯಾವುದೇ ಒಂದು ಟ್ರಿಪ್ಗೆ ಹೋಗೋಕ್ಕಾಗಲ್ಲ ಅಂತ ನಾವುಗಳು ಏನ್ ಮಾಡ್ತೀವಿ, ಪೀರಿಯಡ್ಸ್ ಟ್ಯಾಬ್ಲೆಟ್ ತಗೊಂತೀವಿ. ಅದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗಿದೆ ಅಂತ ಇವಾಗಲೇ ಗೊತ್ತಿದ್ರು ಕೂಡ ನಾವೆಲ್ಲ ಏನ್ ಮಾಡ್ತೀವಿ, ಅಯ್ಯೋ ಮುಂದೂಡೋಣ, ಒಂದ್ 2 ದಿನ ತಾನೇ, ಮನೆ ಫಂಕ್ಷನ್ ಆದ್ಮೇಲೆ ಬೇಕಾದ್ರೆ ಆಗ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಬಟ್ ಇದರಿಂದ ಏನೇನ್ ಅನಾಹುತ ಆಗುತ್ತೆ ಅಂತ ಇದೊಂದು ವಿಡಿಯೋ ಸಾಕ್ಷಿ. ಡೆಲ್ಲಿ ಮೂಲಕ ಆದವಳು ನಿಶಾ ಅನ್ನೋ ಹುಡುಗಿ, 18 ವರ್ಷ. ಈ ಹುಡುಗಿ ಮನೆ ಪೂಜೆ ಇದೆ ಅಂತ 3 ದಿವಸದಿಂದ ಟ್ಯಾಬ್ಲೆಟ್ ತಗೊಂಡಿದ್ದಾಳೆ. ಟ್ಯಾಬ್ಲೆಟ್ ತಗೊಂಡು ವಿಪರೀತ ಯಾವಾಗ ಅದು ಲೆಗ್ಸ್ ಎಲ್ಲ ಸ್ವೆಲ್ಲಿಂಗ್ ಯಾವಾಗ ಬಂತು ಅವಾಗ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದಾರೆ. ಅವರೆಲ್ಲ ಸ್ಕ್ಯಾನಿಂಗ್ ಎಲ್ಲ ತೆಗೆದು ಹೇಳಿದ್ದಾರೆ, ಈ ತರ ಹಿಂಗಾಗಿದೆ, ಅಡ್ಮಿಟ್ ಮಾಡಬೇಕು ಅಂತ ಹೇಳಿದಾಗ ಅವರೆಲ್ಲ ಮನೆಯಲ್ಲಿ ಫಂಕ್ಷನ್ ಇದೆ, ಮನೇಲಿ ಪೂಜೆ ಇದೆ, ಮುಗಿಸ್ಕೊಂಬಂದಾದ್ಮೇಲೆ ಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಕೇರ್ಲೆಸ್ ಆಗಿ ಹೋಗಿದ್ದಾರೆ. ಯಾವಾಗ ಮನೆಗೆ ಹೋದ್ಮೇಲೆ ಈ ಹುಡುಗಿಗೆ ತುಂಬಾ ವಿಪರೀತ ನೋವು, ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ಅವಾಗ ಸರಿ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಹೋಗೋವಾಗ್ಲೇ ಹುಡುಗಿ ಸಾವನ್ನಪ್ಪಿದ್ದಾಳೆ. ಇದನ್ನ